ಹಲೋ ಸ್ನೇಹಿತರೆ, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಬೆಳಗ್ಗೆನೇ ನಾನು ಲಾಗ್ನ ಆರಂಭ ಮಾಡ್ತಾ ಇದ್ದೀನಿ. ಇವತ್ತಿನ ದಿನ ಎಲ್ಲ ಹೇಗೆ ಹೋಗ್ತದೆ ಅನ್ನೋದನ್ನು ಈ ಲಾಗಲ್ಲಿ ತೋರಿಸ್ತೀನಿ. ಅದಕ್ಕಿಂತ ಮುಂಚೆ ಹೊಸದಾಗಿ ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರಾ ಅಂತಂದರೆ ದಯವಿಟ್ಟು ಆದಷ್ಟು ನನಗೆ ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ ನೋಡಿ ಅಂತ ಹೇಳ್ತಾ ಬನ್ನಿ ನೋಡುವ ಇವತ್ತಿನ ದಿವಸ ಹೇಗೆ ಹೋಗ್ತದೆ ಅಂಥೇಳಿ. ಬೆಳಗ್ಗೆ ಎದ್ದ ತಕ್ಷಣ ಡೈಲಿ ರುಟೀನ್ ಇದ್ದೇ ಇರ್ತದೆ. ಅಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾನು ಇವತ್ತಿನ ಲಾಗ್. ನಮ್ಮನೆಯವ್ರು ಸ್ವಲ್ಪ ಬೇಗ ಎದ್ದೇಳ್ತಾರೆ ನನಗಿಂತ ಬೇಗ. ಯಾಕೆಂದರೆ ಅವರು ಡೇರಿಗೆ ಹೋಗಿ ಹಾಲು ತೊಗೊಂಡು ಬರಬೇಕು. ಹಾಲು ತೊಗೊಂಡು ಬಂದಾಗಿದ್ದ ತಕ್ಷಣ ನಾನೇ ಎದ್ದೇಳ್ತೀನಿ. ಯಾಕಂದರೆ ಚರಿನ ಒಬ್ಬನ್ನೇ ಕಾಟ್ ಮೇಲೆ ಮಲ್ಸೋಕ್ಕಾಗಲ್ಲ, ಮೇಲ್ಗಡೆ ಮಲಗ್ತಾನೆ. ಹಾಗಾಗಿ ಎದ್ದು ನಿದ್ದೆಗಣ್ಣಲ್ಲಿ ಕೆಳಗಡೆ ಬಿದ್ದುಬಿಟ್ರೆ ಕಷ್ಟ ಅಂಥೇಳಿ ಒಬ್ಬರಾಗಿದ್ದ ತಕ್ಷಣ ಒಬ್ರು ಇದ್ದೇ ಇರ್ತೀವಿ. ಅವ್ರು ಬಂದಿದ್ದ ತಕ್ಷಣ ನಾನು ಎದ್ಬಿಟ್ಟು ನಮ್ಮನೆಯವ್ರು ಮಲ್ಕೊಳ್ತಾರೆ. ಆರಾಮಾಗಿ ಮಲಗಿದ್ದಾನೆ. ಈಗ ಎಷ್ಟು ತನಕ ಎಚ್ಚರಿದ್ದ, ಇವಾಗ ನಿದ್ದೆ ಬಂದಿದೆ. ಮಲಗಿದ್ರೆ ಚೆನ್ನಾಗಿ ಮಲಗ್ತಾನೆ ಬೆಳಗ್ಗೆ. ಇಲ್ಲ ಒಂದು ಸತಿ ಬೇಗನೆ ಎದ್ಕೊಂಡ್ಬಿಡ್ತಾನೆ. ಹೆಂಗೆ ಹೋಗ್ತದೆ ಹಂಗೆ ಹೋಗ್ತಾ ಇರೋದು ಆಗ್ತದೆ. ಬೆಳಗ್ಗೆ ಎದ್ದ ತಕ್ಷಣ ನಾನು ಫಸ್ಟು ಫ್ರೆಶ್ ಅಪ್ ಆಗಿಂತ ಮುಂಚೆ ಸ್ವಲ್ಪ ನೀರು ಕುಡ್ಕೊಳ್ತೀನಿ. ಇದು ನನ್ನ ಡೈಲಿ ರುಟೀನ್. ಬೆಳಗ್ಗೆನೇ ಎದ್ದು ಈ ಥರ ಮಾಡೋದು. ಅದಾಗಿದ್ಮೇಲೆ ಹೋಗಿ ಕ್ಲೀನಾಗಿ ಸ್ಕಿನ್ ಕೇರ್ ಮಾಡ್ಕೊಳ್ತೀನಿ. ಫೇಸ್ ವಾಶ್ ಮಾಡಿದ್ದಾಗಿದ್ಮೇಲೆ ಸ್ಕಿನ್ ಕೇರ್ ಅಂತ ಏನು ಜಾಸ್ತಿ ಮಾಡೋದಿಲ್ಲ. ಒಂದು ಮಾಯ್ಶ್ಚರೈಸರ್ ಕ್ರೀಮ್ ಹಾಕ್ತೀನಿ. ಅದಾಗಿದ್ಮೇಲೆ ಸನ್ಸ್ಕ್ರೀನ್ ಹಾಕ್ತೀನಿ. ಸನ್ಸ್ಕ್ರೀನ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಅಂತಲೇ ಹೇಳ್ಬೋದು. ಯಾಕೆಂದರೆ ನನಗೆ ಚೆರಿ ಡೆಲಿವರಿ ಆಗಿದ್ಮೇಲೆ ಸ್ವಲ್ಪ ಪಿಗ್ಮೆಂಟೇಷನ್ ಸ್ಟಾರ್ಟ್ ಆಗಿತ್ತು. ಸೊ ಹಾಗಾಗಿ ನಾನು ಸನ್ಸ್ಕ್ರೀನ್ ಅಪ್ಲೈ ಮಾಡೋದನ್ನು ಕಂಟಿನ್ಯೂಸ್ ಆಗಿ ಮಾಡ್ತೀನಿ, ಮರೆಯೋದಿಲ್ಲ. ಸೊ ಯಾಕೆಂದರೆ ಹೊರಗಡೆ ಎಲ್ಲ ಹೋಗ್ತಾ ಇರ್ತೀವಿ ಮತ್ತು ಅಡುಗೆ ಮಾಡ್ತೀವಿ. ಸೊ ಹಾಗಾಗಿ ಸನ್ಸ್ಕ್ರೀನ್ ಹಾಕೋದನ್ನ ಸ್ವಲ್ಪ ಅವಾಯ್ಡ್ ಮಾಡ್ಬೋದು ಅನ್ನೋ ಸಲುವಾಗಿ ಅದನ್ನ ಹಾಕ್ತಿದ್ದೀನಿ. ಇದು ಕೂಡ ನಾನು ಸನ್ಸ್ಕ್ರೀನ್ ಯೂಸ್ ಮಾಡೋವಂಥದ್ದು. ಸೊ ಡಾಕ್ಟ್ರ್ ಒಂದು ಕ್ರೀಮ್ ಕೊಟ್ಟಿದ್ದು ನನಗೆ, ಅದೇ ಕ್ರೀಮನ್ನೇ ಯೂಸ್ ಮಾಡೋದು. ಬೇರೆ ಯಾವುದು ಬ್ರ್ಯಾಂಡ್ಗಳನ್ನ ಯೂಸ್ ಮಾಡೋದಿಲ್ಲ. ತುಂಬ ಚೆನ್ನಾಗುಂಟು. ಅಂದರೆ ಆಯಿಲಿನೂ ಇಲ್ಲ, ಡ್ರೈಯೂ ಇಲ್ಲ. ಸ್ವಲ್ಪ ಸ್ಮೂತಿನೆಸ್ಸಲ್ಲಿ ಚೆಂದ ಉಂಟು ಕ್ರೀಮ್ ಅಂತಲೇ ಹೇಳ್ಬೋದು. ನಾನು ಇದಕ್ಕೆ ಪಿಗ್ಮೆಂಟೇಷನ್ಗೆ ಹಳ್ಳಿ ಔಷಧಿ ಕೂಡ ಮಾಡ್ತಾಯಿದ್ದೀನಿ. ಸೊ ಅದನ್ನೇನು ಅಂತ ಮುಂದೆ ಬರುವ ಲಾಗಲ್ಲಿ ನಿಮಗೆ ಬೇಕಂದರೆ ತಿಳಿಸ್ಕೊಡ್ತೀನಿ, ಕಮೆಂಟ್ ಮಾಡಿ. ಅದಾಗಿದ್ಮೇಲೆ ನೆಲ ಒರೆಸಿ ಗುಡಿಸಿ ಎಲ್ಲ ಆಗಿರುತ್ತೆ. ಸೊ ಬಂದ ತಕ್ಷಣ ಅಡುಗೆ ಮನೆಗೆ ಬರ್ತೀನಿ. ಅಡುಗೆ ಮನೆಗೆ ಬಂದ ತಕ್ಷಣ ನಿಮಗೆಲ್ಲರಿಗೂ ಗೊತ್ತು, ನಾನು ಬಿಸಿ ನೀರಿನಲ್ಲಿ ಸ್ವಲ್ಪ ಮೆಂತೆ ಮತ್ತು ಅರಿಶಿಣವನ್ನು ಹಾಕಿ ಒಂದು 15 ನಿಮಿಷ ನೆನೆಸಿಟ್ಬಿಟ್ಟು ಅದಾದಮೇಲೆ ಕುಡಿತೀನಿ ಅಂತ. ಅದೆಲ್ಲ ಮುಗಿಸ್ಕೊಂಡಿದ್ದಾಗಿದ್ಮೇಲೆ ಹಾಲು ತೊಗೊಂಬರ್ತಾರೆ. ಹಾಲನ್ನ ಕಾಯ್ಸೋಕ್ಕಿಡ್ತೀನಿ ಬೇಗನೆ. ಯಾಕಂದರೆ ಚರಿ ಎದ್ದ ತಕ್ಷಣ ಹಾಲು ಕುಡ್ಸೋಕ್ಕೆ ಮತ್ತು ಅವನಿಗೆ ಬೆಳಗ್ಗಿನ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅಂತೇಳಿ ಹಾಲಲ್ಲಿ ಬೇಕಾಗ್ತದೆ ಅನ್ನೋ ಸಲುವಾಗಿ ಹಾಲನ್ನು ಬಿಸಿ ಮಾಡೋಕ್ಕಿಡ್ತೀನಿ. ಅದರೊಟ್ಟಿಗೆ ನಾನು ಶಾಪಿಗೆ ಹೋಗೋದಿದ್ದರೆ ಬೆಳಗ್ಗೆ ಟೈಮಲ್ಲಿ ಅಡುಗೆ ಕೆಲಸ ಎಲ್ಲ ಮುಗಿಸ್ಬಿಡ್ತೀನಿ. ಅಡುಗೆ ಕೆಲಸ ಎಲ್ಲ ಇರೋದಿಲ್ಲ. ಯಾಕಂದರೆ ಅತ್ತೆಗೆ ಚರಿ ನೋಡಿಕೊಂಡು ಅಡುಗೆ ಮಾಡಲಿಕ್ಕೆಲ್ಲ ಆಗೋದಿಲ್ಲ. ಅಡುಗೆ ಮಾಡಲಿಕ್ಕಿಂತ ನಮ್ಮ ಮನೆಗೆ ಯಾರೂ ಬರೋದಿಲ್ಲ. ಸೊ ಹಾಗಾಗಿ ಅಡುಗೆ ನಾವೇ ಮಾಡ್ಕೋಬೇಕಾಗ್ತದೆ. ಹಾಲು ಕಾಸೋಕ್ಕಿಟ್ಟು ಅದಾಗಿದ್ಮೇಲೆ ಅನ್ನಕ್ಕೆ ಎತ್ತಿಡ್ತಾಯಿದ್ದೀನಿ. ಅನ್ನನೂ ಕೂಡ ನಾನು ಕುಕ್ಕರಲ್ಲಿ ಮಾಡೋದು ತುಂಬ ಕಡಿಮೆ. ಯಾಕಂದರೆ ನಮ್ಮ ಮನೆಯಲ್ಲಿ ಕುಕ್ಕರಲ್ಲಿ ಮಾಡಿದಷ್ಟು ಅಷ್ಟೊಂದು ಇಷ್ಟಪಟ್ಟು ತಿನ್ನೋದಿಲ್ಲ. ಸೊ ಹಾಗಾಗಿ ಬಾಗಿಸಿ ಅನ್ನ ಮಾಡ್ತೀನಿ. ಇದು ಫ್ಲವರ್ ನನಗೆ ನನ್ನ ಒಂದು ಕಸ್ಟಮರ್ ಕೊಟ್ಟಿದ್ದಂತಲೇ ಹೇಳ್ಬೋದು ಶಾಪಲ್ಲಿ, ಸೇವಂತಿಗೆ ಹೂವು. ಸೊ ಇದನ್ನು ಯಾಕೆ ತೋರಿಸ್ತಾ ಇದ್ದೀನಿ ಅಂತಂದರೆ, ನನಗೆ ಒಂದು ಕಸ್ಟಮರ್ ಇದ್ದರು, ಅಜ್ಜಿ ಆಯಿತಾ. ಅವರು ಯಾವಾಗಲೂ ಅವ್ರ ಮನೇಲಿ ಬಿಟ್ಟಿರುವಂಥ ಹೂವನ್ನು ಮಾಲೆ ಮಾಡಿಕೊಂಡು ನಂಗೆ ತಂದು ಕೊಡ್ತಾಯಿದ್ರು. ಎವ್ರಿ ಡೇ ಇರ್ಬೋದು ಅಥವಾ ಅವ್ರು ನಾನು ಶಾಪ್ ಹತ್ರ ಬಂದಾಗಿರ್ಬೋದು. ಸೊ ಹಾಗೆಯೇ ಸೀಮಂತ ಟೈಮಲ್ಲೂ ಕೂಡ ಅವ್ರ ಪಾಪ ಏಜ್ ಆದರೂ ಕೂಡ ನಾವು ಕರೆದಿದ್ವಿ. ಅವರು ಕೂಡ ಶಿರ್ಸಿವರೆಗೂ ಬಂದು ನನಗೆ ಅವ್ರ ಮನೆಯಿಂದನೇ ಹೂ ಕಟ್ಕೊಂಡ್ಬಂದು ಕೊಟ್ಟು, ಸೊ ಎಷ್ಟು ಪ್ರೀತಿಯಿಂದ ಕೊಟ್ಟಿದ್ದರು, ಆಶೀರ್ವಾದ ಕೂಡ ಮಾಡಿದ್ರು. ಸೊ ಇದೆಲ್ಲ ನೆನಪಾಯ್ತು ನನಗೆ ಆ ಹೂ ನೋಡಿದಾಗ. ಸೊ ಅದಕ್ಕೋಸ್ಕರ ನಿಮ್ಮೊಟ್ಟಿಗೆ ಶೇರ್ ಮಾಡಿಕೊಂಡೆ ಅಷ್ಟೇ. ಅವ್ರ ಪ್ರೀತಿಗೆ ನಾನು ಯಾವತ್ತೂ ಭಾರಿಯಾಗಿರ್ತೀನಿ ಅಂತಲೇ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್ ಹೂ ಕೊಟ್ಟಿದ್ದಕ್ಕೆ. ಅದಾದಮೇಲೆ ಬೆಳಗ್ಗಿನ ತಿಂಡಿ ರೆಡಿ ಮಾಡ್ತಾಯಿದ್ದೀನಿ ನಾನು. ಬೆಳಗ್ಗೆನೇ ಬ್ರೇಕ್ಫಾಸ್ಟ್ಗೆ ಎಂತ ಮಾಡುವ ಅಂತೇಳಿ ಯೋಚನೆ ಮಾಡಿ ಆಮೇಲೆ ಫ್ರಿಜ್ಜಲ್ಲಿ ಸೊಪ್ಪಿತ್ತು. ಸಬ್ಬಸಿಗೆ ಸೊಪ್ಪಿನ ರೊಟ್ಟಿ ಮಾಡೋಣ ಅಂಥೇಳಿ ರೆಡಿ ಮಾಡ್ಕೊಳ್ತಾ ಇದ್ದೆ. ನಿಮ್ಮೆಲ್ಲರಿಗೂ ಗೊತ್ತು, ನಾನು ಸೊಪ್ಪು ಕಾಳುಗಳು ಈ ಥರದ್ದೆಲ್ಲ ಸ್ವಲ್ಪ ಜಾಸ್ತಿನೇ ಯೂಸ್ ಮಾಡ್ತೀನಿ. ತಿಂಡಿಗಾಗಿರ್ಬೋದು, ಊಟಕ್ಕಾಗಿರ್ಬೋದು, ಇದಕ್ಕೆಲ್ಲ. ಇವತ್ತು ಅಷ್ಟೇ ಅದರದ್ದೇ ಒಂದು ರೆಸಿಪಿ ಮಾಡುವ ಅಂಥೇಳಿ ಮಾಡ್ತಾಯಿದ್ದೇನೆ. ಅದಾದಮೇಲೆ ಮನೆ ಮಿನಿ ಸಾವುಕಾರರು ಎದ್ದಿದ್ದಾಯಿತು. ಸೊ ಎದ್ದಿದ ತಕ್ಷಣ ಅವರಿಗೆ ಒಂದು 15-20 ನಿಮಿಷ ಅವರಿಗೋಸ್ಕರ ಟೈಮ್ ಕೊಡಲೇಬೇಕು. ಎದ್ದ ತಕ್ಷಣ ಅಮ್ಮ ಬೇಕು, ಅಮ್ಮ ಅಂಥೇಳಿ. ಎದ್ರಿ ಬೆಳಗ್ಗೆ ನಿಮಗೆ 9 ಗಂಟೆ ಎಷ್ಟು ಗಂಟೆ? 9 ಗಂಟೆ 9 ನಿಮಿಷ ಆಯಿತು.
ವಾಕಿಂಗ್ ಹೋಗೋರಾ ಮಳೆ ಹೊಳೋದೆ ಹಿಂಗೆಲ್ಲ ಇಲ್ಲ ಇನ್ನು 9 ಗಂಟೆಗೆ ವಾಕಿಂಗ್ ಅಂತ ಇಂಜೆಕ್ಷನ್ ಇರುತ್ತೆ. ಸ್ವಲ್ಪ ಹೊತ್ತು ಚರಿ ಜೊತೆಗೆ ಟೈಮ್ ಪಾಸ್ ಮಾಡ್ತೀವಿ ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಸೇರಿಕೊಂಡು. ಯಾಕಂದರೆ ಎದ್ದ ತಕ್ಷಣ ಅವನಿಗೆ ಸೀದಾ ನಾವು ತಿನ್ಸೋಕ್ಕೆ ಅಥವಾ ಏನಾದರೂ ಒಂದು ಕುಡ್ಸೋಕ್ಕೆ ಹಿಂಗೆ ಹೋಗ್ಬಿಟ್ರೆ ಅವ್ರಿಗೂ ಬೇಜಾರು ಬಂದುಬಿಡ್ತದೆ, ತಿಂಡಿ ಮೇಲಾಗಿರ್ಬೋದು, ಊಟದ ಮೇಲಾಗಿರ್ಬೋದು. ಹಾಗಾಗಿ ಸ್ವಲ್ಪ ಹೊತ್ತು ಆ್ಯಕ್ಟಿವಿಟೀಸ್ ಮಾಡ್ತೀವಿ. ಈ ಥರ ಅವನ ಜೊತೆಗೆ ಆಟ ಆಡೋದಾಗಿರ್ಬೋದು ಅಥವಾ ಹೊರಗಡೆ ಕರ್ಕೊಂಡು ಹೋಗೋದು ಅಥವಾ ಅವನೊಬ್ಬನೇ ಆಟ ಆಡಿಸೋದು, ಈ ಥರದ್ದೆಲ್ಲ ಮಾಡಿಕೊಂಡು ಸ್ವಲ್ಪ ಹಸಿವಾಗುತ್ತೆ. ಅದಾದಮೇಲೆ ಫೇಸ್ ವಾಶ್ ಎಲ್ಲ ಮಾಡಿಸಿ ಸ್ವಲ್ಪ ಬ್ರಷ್ ಮಾಡ್ದಂಗೆ ಮಾಡಿ ಮುಂದಿನ ಕೆಲಸವನ್ನು ಮಾಡ್ತೀವಿ ಅಂತಲೇ ಹೇಳ್ಬೋದು. ಇಲ್ಲಿ ಇವಾಗ ಚರಿನ ಅವ್ರ ಪಪ್ಪ ವಾಕ್ ಕರ್ಕೊಂಡು ಹೋಗ್ತಾರೆ. ಇವಾಗ ಸ್ವಲ್ಪ ಮಳೆ ಕಡಿಮೆ ಇರೋದ್ರಿಂದ ಆರಾಮಾಗಿ ರೋಡ್ ಸೈಡ್ ವಾಕ್ ಮಾಡ್ಕೊಂಬರ್ಬೋದು ಅಂಥೇಳಿ ವಾಕಿಗೆ ಕರ್ಕೊಂಡು ಹೋಗ್ತಿದ್ದಾರೆ. ಮಳೆ ಇಲ್ಲ ಅಂತಂದರೆ ಹೊರಗಡೆ ಕರ್ಕೊಂಡು ಹೋಗ್ತೀವಿ. ಮಳೆ ಇತ್ತಂದರೆ ನಾವು ಆಚೆ ಎಲ್ಲೂ ಕರ್ಕೊಂಡು ಹೋಗಲ್ಲ. ಮೇಲ್ಗಡೆ ಟೆರೆಸ್ಗೆ ಹೋಗಿ ಏನಾದ್ರು ಆಟ ಆಡ್ಸ್ಕೊಂಬರ್ತೀವಿ. ಬಾಲ್ ಆಡೋದಾಗಿರ್ಬೋದು, ಬೇರೆ ಕಾರ್ ಮೇಲೆ ಆಟ ಆಡಿಸೋದು, ಈ ಥರದ್ದೆಲ್ಲ ಮಾಡಿಸ್ತೀವಿ. ಮಳೆ ಬರಲಿಲ್ಲ, ಸ್ವಲ್ಪ ಡ್ರೈ ಆಗಿತ್ತು ನೆಲ ಅಲ್ಲ ಅಂತಂದರೆ ಆರಾಮ್ಸೆ ಹೊರಗಡೆ ಕರ್ಕೊಂಡೋಗಿ ವಾಕ್ ಮಾಡಿಸ್ಕೊಂಡು ಬರ್ತೀವಿ. ಮಳೆ ಇದ್ದರೆ ಸ್ವಲ್ಪ ರಗಳೆ ಆಗ್ತದೆಯಲ್ಲ, ಹಾಗಾಗಿ ನೋಡ್ಬೋದು. ವಾತಾವರಣ ತುಂಬಾ ಚೆನ್ನಾಗಿತ್ತು. ಬೆಳಬೆಳಗಿನ ಮಳೆ ಕೂಡ ಇರಲಿಲ್ಲ. ಎಷ್ಟು ಬ್ಯೂಟಿಫುಲ್ ಅನಿಸ್ತದೆ ಗೊತ್ತುಂಟ. ಯಾಕೆಂದರೆ ಫುಲ್ ಹಸಿರು. ಈ ಸಮಯದಲ್ಲಿ ನಮ್ಮ ಮಲೆನಾಡು ಕಡೆ ನೋಡೋಕ್ಕೆ ಚೆಂದ. ಎಲ್ಲಿ ನೋಡ್ರೂ ಹಸಿರಿನ ತುಂಬಿರ್ತದೆ. ನನಗಂತೂ ಈ ಅಂದರೆ ನಮ್ಮ ಶಿರ್ಸಿ ಬಿಟ್ಟು ಬೇರೆ ಕಡೆ ಹೋದರೆ ಎಲ್ಲೂ ಅಡ್ಜಸ್ಟೇ ಆಗೋದಿಲ್ಲ, ಇಷ್ಟೂ ಆಗೋದಿಲ್ಲ. ಯಾವಾಗಾದರೂ ಈಗ ಎಕ್ಸಾಂಪಲ್ ನಾನು ಬೆಂಗಳೂರು ಹೋದೆ, ಹುಬ್ಳಿ ಹೋದೆ ಅಥವಾ ಎಲ್ಲರೂ ಆಚೆ ಹೋದೆ ಅಂತಂದರೆ ಯಾವಾಗಪ್ಪ ನಾವು ಮನೆಗೆ ಬರ್ತೀವಿ, ಯಾವಾಗಪ್ಪ ಊರಿಗೆ ಬರ್ತೀವಿ ಅನ್ನಿಸ್ತಿರ್ತದೆ. ಅಷ್ಟು ಬೇಜಾರಾಗ್ತದೆ ಅಂತಲೇ ಹೇಳ್ಬೋದು. ಯಾಕಂದರೆ ನಮ್ಮ ಒಂದು ಹಳ್ಳಿಯ ವಾತಾವರಣ ನಮಗೆ ಒಗ್ಗಿರ್ತದೆ. ಆ ಒಂದು ಫುಡ್ ಆಗಿರ್ಬೋದು, ವಾತಾವರಣ ಆಗಿರ್ಬೋದು, ಗಾಳಿ ಬೆಳಕು ಎಲ್ಲವೂ ಕೂಡ ಬೇರೆ ಕಡೆ ಹೋದರೆ ಅಡ್ಜಸ್ಟ್ ಆಗೋದಿಲ್ಲ. ಸೊ ಇಲ್ಲಿ ನಾನು ಬೆಳಗ್ಗೆ ಚರ್ರಿಗೆ ಫಸ್ಟು ಹಾಲು ಕುಡಿಸ್ತೀನಿ. ಸ್ವಲ್ಪ ಅರಿಶಿನ ಮತ್ತು ಹಾಲನ್ನು ಮಿಕ್ಸ್ ಮಾಡಿ ಕುದಿಸಿ ಅದು ತಣಿಸಿದಾಗಿದ್ಮೇಲೆ ಅವನಿಗೆ ಕುಡಿಸುವಂಥದ್ದು. ಇಲ್ಲಿ ನೋಡ್ಬೋದು ನಾನು ರೊಟ್ಟಿಗೆ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಹಾಲನ್ನು ಕೂಡ ಕಾಸೋಕ್ಕೆ ಇಟ್ಟಿದ್ದೆ. ಫಸ್ಟಿಗೆ ಎಲ್ಲ ಹಾಲನ್ನು ಹಾಕಿ ಸೇರಿಸಿನೇ ಕಾಸೋದು. ಅದಾದಮೇಲೆ ಎಕ್ಸ್ಟ್ರಾ ಮತ್ತು ಸ್ವಲ್ಪ ಹಾಲನ್ನು ಹಳದಿ ಮನೆಯಲ್ಲೇ ಮಾಡಿರುವಂಥ ಅರಿಶಿನ ಪೌಡರು ಅದನ್ನು ಹಾಕಿ ಕುದಿಸಿ ಮತ್ತೆ ತಣಿಸಿ ಕುಡಿಸ್ತೀನಿ. ಅದರೊಟ್ಟಿಗೆ ಸ್ವಲ್ಪ ಏನಾದರೂ ಬ್ರೇಕ್ಫಾಸ್ಟ್ ಇರುತ್ತೆ. ಈ ಥರ ಸೀಡ್ಸ್ಗಳದ್ದು, ಡ್ರೈ ಫ್ರೂಟ್ಸ್ಗಳ ಪೌಡ್ರ್ ಮಾಡಿರ್ತೀನಿ, ಮಖಾನ ಈ ಥರದ್ದೆಲ್ಲ ಹಾಕಿರುವಂಥ ಪೌಡ್ರ್ ಇರುತ್ತೆ. ಸೊ ಅದರದ್ದು ಮಿಶ್ರಣ ಮಾಡಿ ಅದನ್ನು ಮತ್ತೆ ಹಾಲು ಕುದಿಸಿ ಅದನ್ನು ಬೆಳಗಿನ ಬ್ರೇಕ್ಫಾಸ್ಟ್ ಅಂಥೇಳಿ ಮಾಡಿ ತಿನ್ನಿಸ್ತೀನಿ. ಇದು ಬೆಳಗಿನ ಬ್ರೇಕ್ಫಾಸ್ಟ್ ಆಗಿರ್ತದೆ ಚರಿದು. ಇಲ್ಲಿ ಹೊರಗಡೆ ನೆಲ ಎಲ್ಲ ಒರೆಸಾಗಿತ್ತು. ಸೊ ರಂಗೋಲಿ ಹಾಕಿರಲಿಲ್ಲ. ಬೇಗ ರಂಗೋಲಿಯನ್ನು ಹಾಕಿ ಅದ್ರ ಕೆಲಸ ಮುಗಿಸ್ಕೊಂಬಿಡುವ ಅಂಥೇಳಿ ರಂಗೋಲಿ ಹಾಕೋಕ್ಕೆ ಹೊರಗಡೆ ಬಂದೆ. ಏನಾದರೂ ಸ್ವಲ್ಪ ಕೆಲಸ ಅಂದರೆ ಅಡ್ಜಸ್ಟ್ ಮಾಡಿ ಮಾಡೋದಲ್ಲ, ಸ್ವಲ್ಪ ಒಳಗೊಂದು ಸ್ವಲ್ಪ ಹೊರಗೊಂದು ಸ್ವಲ್ಪ ಮಾಡ್ಕೊಂಡು ಮಾಡ್ತಾ ಇರ್ತೀವಿ. ಯಾಕಂದರೆ ಚರಿ ಇರೋದ್ರಿಂದ ಒಟ್ಟೊಟ್ಟಿಗೆ ಒಂದೊಂದೇ ಕೆಲಸ ಮುಗಿಸ್ಕೊಂಡು ಹೋಗೋಕ್ಕಾಗೋದಿಲ್ಲ. ಮೊದಲೆಲ್ಲ ಹಾಗಿರಲಿಲ್ಲ. ಒಂದು ಕೆಲಸ ಹಿಡ್ಕೊಂಡ್ರೆ ಆ ಕೆಲಸ ಮುಗಿಸಿ ಬೇರೆ ಕೆಲಸಕ್ಕೆ ಹೋಗ್ತಾಯಿದ್ವಿ. ಸೊ ಇವಾಗ ಹಾಗಲ್ಲ. ಚರಿ ಇಲ್ಲ ಅನ್ನೋ ಟೈಮಲ್ಲಿ ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಡೋದು. ಒಂದು ಅರ್ಧದಿಂದ 3/4 ಗಂಟೆ ನಮ್ಗೆ ಗ್ಯಾಪ್ ಕೊಡ್ತಾರೆ ನಮ್ಮ ಕೆಲಸ ಮುಗಿಸ್ಕೊಳ್ಳಿಕ್ಕೆ. ಅಷ್ಟರೊಳಗೆ ಟಿಫಿನ್ ಆಗಿರ್ಬೋದು, ಚರಿ ಟಿಫಿನ್ ಆಗಿರ್ಬೋದು, ನಮಗೆ ಮಾಡ್ಕೊಳ್ಳೋವಂಥ ಕೆಲಸಗಳಾಗಿರ್ಬೋದು ಎಲ್ಲವೂ ಕೂಡ ಮುಗಿಸ್ಕೋಬೇಕಾಗ್ತದೆ ನಾನು. ಅಲ್ಲಿವರೆಗೂ ನಮ್ಮ ಮನೆಯವರು ಚರಿನ ನೋಡ್ಕೊಳ್ತಾರೆ. ಅದಾಗಿದ್ಮೇಲೆ ಅವರಿಗೂ ಕೂಡ ಕೆಲಸ ಇರ್ತದೆ. ಹಾಗಾಗಿ ಅದಾಗಿದ್ಮೇಲೆ ನಾವು ಚರಿನ ನೋಡ್ಕೋಬೇಕು. ಅವನು ತಿನ್ನಿಸೋದು, ಉಣ್ಸೋದು ಇದನ್ನೆಲ್ಲ ಮಾಡ್ಕೋಬೇಕಾಗ್ತದೆ. ಇದು ನಮ್ಮ ಬೆಳಗಿನ ರೂಟೀನ್ ಆಗಿರ್ತದೆ. ಇದಾದಮೇಲೆ ನಾನು ನಿಮಗೇನಾದರೂ ಚರಿದು ಫುಡ್ಡಿಂದು ರೂಟೀನ್ಸ್ ಬೇಕು, ಯಾವ ಥರ ಫುಡ್ ಹಾಕ್ತೀನಿ ಇವೆಲ್ಲ ಬೇಕಂತಂದರೆ ಕಮೆಂಟ್ ಮಾಡಿ, ನಾನು ತಿಳಿಸ್ಕೊಡ್ತೀನಿ ಯಾವ ರೀತಿ ಅವನಿಗೆ ಫುಡ್ ಹಾಕ್ತೀನಿ ಏನು ಅನ್ನೋದನ್ನು. ನೋಡ್ಬೋದು ವಾಕ್ ಹೋಗಿ ಬಂದುಬಿಟ್ಟು ಟೆರೆಸ್ಗೂ ಕೂಡ ಹೋಗಿದ್ರು. ಅವನಿಗೆ ಕ್ರಿಕೆಟ್ ಆಟೋದನ್ನು ತುಂಬಾ ಇಷ್ಟ ಆಗುತ್ತೆ. ಕ್ರಿಕೆಟ್ಗೆ ಒಂದು ಪುಟಾಣಿ ಬಾಲ್ ಮತ್ತು ಬ್ಯಾಟನ್ನು ಕೊಡಿಸಿದ್ದಾರೆ. ಸೊ ಅದನ್ನ ಹಿಡ್ಕೊಂಡು ಆಟ ಆಡ್ತಾ ಇರ್ತಾನೆ. ಕ್ರಿಕೆಟ್ ಅಂದರೆ ಸಖತ್ ಇಷ್ಟ ಅವನಿಗೆ. ಎಲ್ಲ ಮುಗಿಸಿದಾಯಿತು. ಇವಾಗ ಅವನಿಗೆ ತಿನ್ನಿಸ್ಬೇಕು. ಅದೇ ಒಂದು ದೊಡ್ಡ ಟಾಸ್ಕು ನಮಗೆ. ಬೆಳಗ್ಗೆ ಎದ್ದ ತಕ್ಷಣ ನನಗೆ ಮತ್ತು ನಮ್ಮ ಅತ್ತೆಗೆ ಅವನಿಗೆ ತಿನ್ನಿಸೋದೇ ಒಂದು ದೊಡ್ಡ ಹರಸಾಹಸ ಅಂತಲೇ ಹೇಳ್ಬೋದು. ಮಕ್ಕಳಿಗೆ ತಿನ್ನಿಸೋದು ಸಿಕ್ಕಾಪಟ್ಟೆ ಕಷ್ಟ ಸ್ನೇಹಿತರೆ, ನಿಜವಾಗ್ಲೂ. ನನಗಂತೂ ಅಳುವೆಲ್ಲ ಬಂದುಬಿಡುತ್ತೆ ಒಂದೊಂದು ದಿವಸ. ತಿನ್ನೋದೇ ಇಲ್ಲ. ತಿಂದಿದ್ರೆ ನಮಗೂ ಕೂಡ ಬೇಜಾರು ಅನಿಸುತ್ತೆ. ಅಯ್ಯೋ ತಿಂದಿಲ್ಲ ಅಂಥೇಳಿ. ಹೆಂಗಾದರೂ ಮಾಡಿ ತಿನ್ನಿಸ್ಬೇಕು ಅಂಥೇಳಿ ಕಷ್ಟಪಟ್ಟು ತಿನ್ನಿಸ್ತೀವಿ. ನೋಡ್ಬೋದು ನಾನು ಇಲ್ಲಿ ತಿಂಡಿ ಕೂಡ ರೆಡಿ ಆಗಿದೆ. ನನ್ನ ಫೇವ್ರೇಟ್ ಇದು. ನಮ್ಮ ಮನೆಯರಿಗೂ ಆಲ್ಮೋಸ್ಟ್ ಎಲ್ಲರಿಗೂ ಫೇವ್ರೇಟ್ ಇದು. ಸಬ್ಬಸಿಗೆ ಸೊಪ್ಪಿನ ರೊಟ್ಟಿ ಅಂದರೆ ಇದ್ರ ಮೇಲೆ ಕಾಯಿ ಚಟ್ನಿ ಮಾಡಿರ್ತೀನಿ, ಇಲ್ಲಾಂದರೆ ತುಪ್ಪ ಮತ್ತು ಚಟ್ನಿ ಪುಡಿ ಮಾಡಿರ್ತೀನಿ. ಸೊ ಅದನ್ನ ಹಾಕ್ಕೊಂಡು ತಿಂತಾರೆ. ಎಲ್ಲರಿಗೂ ಇಷ್ಟ ಆಗ್ತದೆ. ಇಲ್ಲಿ ಚರಿ ಪಾಪ ಸ್ನಾನ ಮಾಡ್ಕೊಂಬಂದು ದೇವ್ರ ಪೂಜೆ ರೆಡಿ ಮಾಡಿದ್ದಾರೆ. ಸೊ ದೇವ್ರ ಪೂಜೆ ಅಂದಿದ ತಕ್ಷಣ ನಮ್ಮ ಸಾಹೇಬರು ರೆಡಿ ಆಗಿಬಿಡ್ತಾರೆ. ಎಲ್ಲಿಂದ ಗೊತ್ತಿಲ್ಲ, ಎಲ್ಲೇ ಇದ್ರೂ ಕೂಡ ಫುಲ್ ಅಲರ್ಟ್ ಆಗಿಬಿಡ್ತಾರೆ ದೇವ್ರ ಪೂಜೆಗೆ. ಅವನಿಗೆ ಅಂತಲೇ ಪುಟಾಣಿ ಗಂಟೆ ಇದೆ. ಆ ಗಂಟೆ ಹಿಡ್ಕೊಂಡು ಕುತ್ಕೊಂಡಿರ್ತಾನೆ.
ಪಪ್ಪ ಕಡ್ಡಿ ಹಚ್ಚಿ ಏನು ಆರತಿ ಮಾಡಿದ್ರೆ ಕಡ್ಡಿ ಹಚ್ಕೊಂಡ್ರೆ ಈ ಥರ ಮಾಡಿದ್ರೆ ಇವನು ಗಂಟೆ ಇಟ್ಕೊಂಡು ತಗೋಕ್ಕೆ ರೆಡಿ ಮಾಡ್ತಾರೆ. ಪಪ್ಪಗೊಂದು ಗಂಟೆ, ಮಗನಿಗೆ ಒಂದು ಗಂಟೆ ಅಂಥೇಳಿ ರೆಡಿಯಾಗಿರುತ್ತೆ. ನೋಡಿ ತಿಂಡಿ ಎಲ್ಲ ಮಾಡ್ಕೊಂಡು ನಾವೀಗ ಹೊರಟಿರೋದು. ಚರಿ ಕರ್ಕೊಂಡು ವ್ಯಾಕ್ಸಿನ್ ಇತ್ತು, ಸೊ ವ್ಯಾಕ್ಸಿನ್ ಹಾಕ್ಸ್ಕೊಂಬರೋಣ ಅಂತೇಳಿ ಹೊರಟಿದ್ದೀವಿ. ಮಳೆ ಸ್ವಲ್ಪ ಕಡಿಮೆ ಇರೋದ್ರಿಂದ ನಾವು ಬೈಕ್ ತೊಗೊಂಡು ಹೋಗಿದ್ದೀವಿ. ಸೊ ಅವನಿಗೊಂದು ಪುಟಾಣಿ ರೈನ್ಕೋಟ್ ಹಾಕ್ಕೊಂಡು ಹೋಗ್ತಾ ಇದ್ದೀವಿ. ಅವನಿಗೆ ಗೊತ್ತಿಲ್ಲ ನಾವು ವ್ಯಾಕ್ಸಿನ್ ಕರ್ಕೊಂಡು ಹೋಗ್ತಿದ್ದೀವಿ ಅಂಥೇಳಿ. ಪಾಪ ಖುಷಿಯಿಂದ ಎಲ್ಲೋ ಆಚೆ ಹೊರಟಿದ್ದೀವಿ ಅಂತೇಳಿ ಹೊರಟಿದ್ದಾನೆ. ಆಚೆ ಹೋಗೋದನ್ನು ಸಿಕ್ಕಾಪಟ್ಟೆ ಇಷ್ಟ ಅವನಿಗೆ. ವ್ಯಾಕ್ಸಿನ್ದೆ ಸಖತ್ ಬೇಜಾರಾಗ್ತಿದೆ ನನಗಂತೂ. ಯಾವ ಥರ ಏನು ಅಂತ ಗೊತ್ತಿಲ್ಲ ಮುಂದೆ, ಯಾಕಂದರೆ ಚಿಕ್ಕವರಿರ್ಬೇಕು ಕೊಡಿಸಿರ್ತೀವಿ, ಅದು ಅವನಿಗೆ ಗೊತ್ತಿರಲ್ಲ. ಸೊ ಇದು ಸ್ವಲ್ಪ ತಿಳುವಳಿಕೆ ಬಂದಿರುತ್ತೆ, ಜ್ವರನೂ ಬರುತ್ತೆ, ನೋವಾಗುತ್ತೆ ಅಂಥೇಳಿ ಸಿಕ್ಕಾಪಟ್ಟೆ ಭಯ ಕೂಡ ಇದೆ ನನಗೆ. ಅವನಿಗಂತೂ ಒಂಚೂರು ಗಂಧ ಗಾಳಿ ಇಲ್ಲ ಅದ್ರ ಬಗ್ಗೆ. ಇವಾಗ ನಾವು ವ್ಯಾಕ್ಸಿನಿಗೆ ಕರ್ಕೊಂಡು ಹೋಗ್ತಿದ್ದೀವಿ ಅಂಥೇಳಿ ಚಂದ ರೆಡಿ ಹಾಕ್ಕೊಂಡು ಬಂದಿದ್ದಾನೆ ಮನೆಯಿಂದ. ವ್ಯಾಕ್ಸಿನ್ ಆದಮೇಲೆ ಯಾವ ರೀತಿ ಇರುತ್ತೆ ಅನ್ನೋದು ನೋಡಬೇಕು. ಸೊ ನನಗಂತೂ ನೆಕ್ಸ್ಟ್ ಆ್ಯಕ್ಚುಲಿ ಲಾಸ್ಟ್ ಮಂತೇ ಇತ್ತು. ನಾನು ಅದನ್ನು ಬೇಡ ಮುಂದಾಕೋಣ ಅಂತೇಳಿ ಈ ಮಂತ್ ಹಾಕ್ಸ್ತಾ ಇದ್ದೀನಿ. ಸೊ ಇಲ್ಲಿ ನಮ್ಮ ಶಾಪ್ ಹತ್ರನೇ ವ್ಯಾಕ್ಸಿನ್ ಹಾಕ್ಸೋವಂಥದ್ದು, ಅದೇ ಒಂದು ಹಾಸ್ಪಿಟ್ಲ್ ಇದೆ ಚಿಕ್ಕದು. ಸೊ ಅಲ್ಲೇ ಹಾಕ್ತಾರೆ. ಗೊತ್ತಿಲ್ಲ ಹೆಂಗಾಗುತ್ತೆ ಅಂತ. ಇವತ್ತಿನ ವ್ಲಾಗ್ ಇಷ್ಟೇ ಸ್ನೇಹಿತರೆ. ಚರಿಗೆ ವ್ಯಾಕ್ಸಿನ್ ಡೇ ಅಂತಲೇ ಹೇಳ್ಬೋದು. ಸೊ ಅದಾದಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇಲ್ಲ ಅಂತ ನನಗೂ ಗೊತ್ತಿಲ್ಲ. ಸೊ ಅದಕ್ಕಿಂತ ಮುಂಚೆ ನಾನು ಫಸ್ಟ್ ಸ್ಟಾರ್ಟಿಂಗ್ ಹೇಳ್ದೇನೆ, ಯಾರು ಹೊಸದಾಗಿ ನೋಡ್ತಾ ಇದ್ದೀನಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಆದಷ್ಟು ನನಗೆ ಶೇರ್ ಮಾಡಿ, ಸಪೋರ್ಟ್ ಮಾಡಿ. ನಿಮ್ಮೆಲ್ಲರ ಪ್ರೀತಿಯ ಆಶೀರ್ವಾದ ಸದಾ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ಸ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ನನ್ನ ಚರಿಗೆ ಫಸ್ಟು 2 ಡ್ರಾಪ್ ಹಾಕ್ತಾರೆ ಬಾಯಿಗೆ, ಅದಾಗಿದ್ದ ಮೇಲೆ ಇಂಜೆಕ್ಷನ್ ಇದೆ. ಸೊ ಅವನಂತೂ ಸಿಕ್ಕಾಪಟ್ಟೆ ಹೇಳ್ತಾ ಇದ್ದ. ಓಕೆ, ಟೇಕ್ ಕೇರ್, ಬಾಯ್. ಮತ್ತೆ ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ. ಚರಿಗೆ ಜ್ವರ ಬಂತಾ ಇಲ್ಲ, ವ್ಯಾಕ್ಸಿನಿಂದ ಹೇಗೆ ಆ್ಯಕ್ಟಿವ್ ಇದ್ದಾನೆ ಅನ್ನೋದು ಕೂಡ ಮುಂದಿನ ವ್ಲಾಗಲ್ಲಿ ತೋರಿಸ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.